ಅಲ್ಲಿ ಅವರಿಗೆ ಶಾಕ್ ಎದುರಾಗಿದೆ. ಅವರ ಕಾರಿಗೆ ಮಹಿಳೆಯರು ಘೇರಾವ್ ಹಾಕಿದ್ದಾರೆ. ಜೊತೆಗೆ ರೈತರ ಸಮಸ್ಯೆ ಜೊತೆಗೆ ನಂಪಾಡು ಕೇಳಿ ಅಂತ ಮಹಿಳೆಯರು ಅವರ ಕಾರ್ನೆದುರು ಅಂಗ್ಲಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವಿಸಿಟ್ ಮಾಡೋದಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯ. ಆ ಸಂದರ್ಭದಲ್ಲಿ ಅವರಿಗೆ ಶಾಕ್ ಎದುರಾಗಿದೆ. ಕಾರಿಗೆ ಘೇರಾವ್ ಹಾಕಿದ್ದಾರೆ. ಮಹಿಳೆಯರು ಸಾಕಷ್ಟು ಕಷ್ಟದಲ್ಲಿದ್ದಾರೆ. ಅವರಿಗೆ ಯಾವುದೇ ಮೂಲಭೂತ ಸೌಕರ್ಯ ಕೂಡ ಸಿಕ್ಕಿಲ್ಲ. ರೈತರ ಸಮಸ್ಯೆ ಜೊತೆಗೆ ನಂಪಾಡನ್ನು ಕೇಳಿ ಅಂತ ಸಿದ್ದರಾಮಯ್ಯಗೆ ಘೇರಾವ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಕಾರ್ನ ಅಡ್ಡಗಟ್ಟಿ ಮಹಿಳೆಯರು ಗೋಳು ತೋಡ್ಕೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಈ ಪ್ರದೇಶಗಳಿಗೆಲ್ಲ ವಿಸಿಟ್ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನೋಡಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಏನು ಮಾಡ್ತಾ ಇಲ್ವಾ ಸರ್? ಆ ದಿನ 21 ದಿನ ಇದ್ರಿ ಆ ದಿನ ಇಲ್ಲಿ ಜನರಿಗೆ ಒಳಗೆ ಹೋಗ್ತಿರಲ್ಲ, ಎಲ್ಲ ಸಣ್ಣ ಸುದ್ದಿ ಒಳಗೆ ಹೋಗ್ತೀವಿ. ಒಳಗೆ ಹೋಗ್ರಿ ಇಷ್ಟು ಮಟ್ಟ ಹೊಟ್ಟೈತಿ. ಒಬ್ಬರು ಹಸನ್ ಮಾಡಿ ಕೊಟ್ಟು ಸ್ವಚ್ಛ ಮಾಡ್ಲಿ, ಅವರೇ ಬಂದು ಗಂಟು ಹೊತ್ಕೊಂಡ್ ಬಂದ್ರಿ ಮಾಡಿದ್ರಿ ಸರ್. ಅದನ್ನ ನೋಡ್ಬಾರ ಸರ್. ಸರ್ ಅದನ್ನ ಎಲ್ಲರೂ ಸರ್ ಆ ಸಲ ನನ್ಗೆ ಇಷ್ಟೊಂದು ಆಯ್ತಮ್ಮ ಸರಿ ಬಿಡಿ ಸುಮ್ಮನೆ ನರೇಗಾದಲ್ಲಿ ಕೆಲಸ ಮಾಡಿಸ್ಬೇಕು. ಯಾರಿಗೂ ಏನು ಇಲ್ಲ. ಏನು ಮಾಡ್ತಾ ಇಲ್ವಾ ಸರ್? ಆ ದಿನ 21 ದಿನ ಇದ್ರಿ ಆ ದಿನ ಇಲ್ಲಿ ಜನರಿಗೆ ಒಳಗೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರ ಕಾರ್ನ ಅಡ್ಡಗಟ್ಟಿ ನಿಲ್ಲಿಸಿದ್ದಾರೆ ಮಹಿಳೆಯರು, ಘೇರಾವ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅವ್ರಿಗೆ ಖಡಕ್ ಧ್ವನಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಏನಾಗಿದೆ ಅಲ್ಲಿ ಪರಿಸ್ಥಿತಿ ಅನ್ನುವಂಥದ್ದು, ಎಂಥ ಒಂದು ಹೀನ ಸ್ಥಿತಿನಲ್ಲಿದ್ದಾರೆ ಅನ್ನುವಂಥದ್ದು, ಎಂಥ ಕೊಳಚೆ ನೀರು ಅವರ ಮನೆಗಳಿಗೆ ನುಗ್ಗಿದೆ, ಬಂದು ನೋಡಿ ಅಂತ ಮಹಿಳೆಯರು ತಮ್ಮ ಗೋಳನ್ನ ಸಿದ್ದರಾಮಯ್ಯ ಅವರ ಎದುರು ಹೇಳ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಧಿಕಾರಿಗಳಿಗೂ ಕೂಡ ಜನ ಘೇರಾವ್ ಹಾಕಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಯಾರು ಅಧಿಕಾರಿಗಳು ಕೇಳೋದಕ್ಕೆ ಬರ್ತಾ ಇಲ್ಲ ನಮ್ ಕಷ್ಟನಾ. ಆ ದಿನ 21 ದಿನ ಇದ್ರಿ ಆ ದಿನ ಇಲ್ಲಿ ಜನರಿಗೆ ಒಳಗೆ ಹೋಗ್ತಿರಲ್ಲ, ಎಲ್ಲ ಸಣ್ಣ ಸುದ್ದಿ ಒಳಗೆ ಹೋಗ್ತೀವಿ.